ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವೇನು ವಿಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದರೆ, ನಮ್ಮ ಊರ ಹಬ್ಬ ಜಾತ್ರೆ ಇದೆ ಇವತ್ತು. ಅದರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಅದು ಯಾವ ದೇವಸ್ಥಾನ, ಅದು ಎಲ್ಲಿರೋದು, ಏನು ಎತ್ತ ಅಂತ ಎಲ್ಲ ಮತ್ತೆ ನಾವು ಹೇಳ್ತೀವಿ ನಿಮಗೆ. ಜಾತ್ರೆ ತೋರಿಸ್ತಾನೆ ಹೇಳ್ತೀವಿ. ಈಗ ನಾವೆಲ್ಲರೂ ಹೊರಟಿದ್ದೇವೆ. ಇವಾಗ ನಾವು ಕೋಟಕ್ಕೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನಾವು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಸ್ಟಾಲ್ಸ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ಬೇಗ ಇಲ್ಲಿಗೆ ಎಂಟ್ರೆನ್ಸ್ ಹತ್ರ ಬಂದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಬನ್ನಿ. ನೀವಿಲ್ಲಿ ನೋಡಬಹುದು, ಎಲ್ಲ ಸ್ಟಾಲ್ಗಳು ಬಸ್ ಸ್ಟ್ಯಾಂಡ್ ಇಂದನೇ ಹಾಕಿದ್ದಾರೆ. ಇವತ್ತು ಜನವರಿ 10. ಇವತ್ತು ಗೆಂಡೆ ಸೇವೆ ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತದೆ. ಹಾಗೂ ನಾಳೆ ಹಾಲು ಸೇವೆ ಮತ್ತು ತುಲಾಭಾರ ಸೇವೆ ನಡೀತದೆ. ಇಲ್ಲಿ ತಿಂಡಿ ಸ್ಟಾಲು, ಫ್ಯಾನ್ಸಿ ಸ್ಟಾಲು, ಟಾಯ್ಸ್ಗಳು, ಹಾಗೆ ಸ್ನ್ಯಾಕ್ಸ್ಗಳು, ಐಸ್ ಕ್ರೀಮ್ಗಳು, ತುಂಬ ಸ್ಟಾಲ್ಸ್ಗಳೆಲ್ಲ ಬಂದಿದೆ ಈ ಸಲ. ಹಾಗೆ ನೋಡಿ, ಲೈಟಿಂಗ್ ಮಾತ್ರ ವಾವ್ ಸೂಪರ್ ಅಂತ ಹೇಳ್ಬೋದು. ಆ ಲೈಟಿಂಗ್ಗಳು ಮಾತ್ರ ಹೇಗಿತ್ತು ಅಂದರೆ, ನಾನು ಒಂದು ಕ್ಷಣ ಮೈ ಮರೆತು ಹೋಗಿದ್ದೇನೆ ಫ್ರೆಂಡ್ಸ್. ಅದಂತೂ ನಿಜ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಇದು ಕೋಟ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ. ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕರಾವಳಿಯ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಕಂಡುಬರುವ ಒಂದು ಗ್ರಾಮ. ಇದು ಕರಾವಳಿ ಕರ್ನಾಟಕದ ಶಕ್ತಿಪೀಠದಲ್ಲಿ ಒಂದು. ಇಲ್ಲಿ ನೆಲೆನಿಂತ ದೇವಿ ಅಮೃತೇಶ್ವರಿ. ಕಲಿಯುಗದಲ್ಲೂ ನೋಡಬಹುದಾದ ಪವಾಡ ಮಾಡುವಳು. ಸಂತಾನ ಪ್ರಾಪ್ತಿಗಾಗಿ ದೇಶದ ನಾನಾ ಭಾಗಗಳಿಂದ ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಪ್ರಾರ್ಥನೆ, ಹರಕೆ ಸಲ್ಲಿಸುವರು. ಈ ದೇವಿಯು ಹಲವು ಮಕ್ಕಳ ತಾಯಿ ಎಂದೇ ಹೆಸರುವಾಸಿಯಾಗಿರುವಳು. ದೇವಾಲಯದ ಸುತ್ತಲೂ ಪ್ರತಿ ವರ್ಷ ತನ್ನಿಂದ ತಾನೇ ಲಿಂಗಗಳು ಹುಟ್ಟಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ಹುಟ್ಟುವ ಲಿಂಗಗಳು ದಿನ ಕಳೆದಂತೆ ಬೆಳೆಯುತ್ತಾ ಹೋಗುತ್ತದೆ. ಈ ರೀತಿಯ ವಿಶೇಷತೆ ದೇಶದ ಇತರ ದೇವಾಲಯಗಳಲ್ಲಿ ಕಾಣಲಾಸಾಧ್ಯ. ಸಂತಾನ ಪ್ರಾಪ್ತಿಗಾಗಿ ಇತರೆ ದೇಶದಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಯಕ್ಷಗಾನ, ಬಯಲಾಟ ಇಲ್ಲಿಯ ವಿಶೇಷ ಸೇವೆ. ಸಂತಾನ ಇಲ್ಲದ ಭಕ್ತರು ಇಲ್ಲಿ ಉದ್ಭವಿಸಿದ ಲಿಂಗಗಳಿಗೆ ಎಣ್ಣೆ ಹಚ್ಚಿ ಅದರ ಮೇಲೆ ಹುರುಳಿ ಕಾಳುಗಳನ್ನು ಇಟ್ಟು ಹಿಂಗಾರವನ್ನು ಹಿಡಿದು ಸಂಕಲ್ಪ ಮಾಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಪಂಚಾಮೃತಾಭಿಷೇಕ, ತಲಭಾರ, ತೊಟ್ಟಿಲು ಸೇವೆ ಇತ್ಯಾದಿಗಳು ಪ್ರಮುಖ ಸೇವೆಗಳು. ಈ ದೇವಸ್ಥಾನದಲ್ಲಿ ಸೇವೆಯನ್ನು ಜೋಗಿ ಸಮುದಾಯದವರು ನಡೆಸಿಕೊಂಡು ಬರುತ್ತಿದ್ದಾರೆ. ಅಮೃತೇಶ್ವರಿ ದೇವಿಯು ಸುತ್ತಲೂ 14 ಗ್ರಾಮಗಳಿಗೂ ಗ್ರಾಮ ದೇವತೆ. ಈ ಎಲ್ಲ ಗ್ರಾಮದವರು ಮನೆಯಲ್ಲಿ ಜನಿಸಿದ ಮಗುವನ್ನು ಮೊದಲಾಗಿ ಹಲವು ಮಕ್ಕಳ ತಾಯಿಯಾದ ಅಮೃತೇಶ್ವರಿ ದೇವಾಲಯಕ್ಕೆ ಕರೆತಂದು ತದನಂತರ ಬೇರೆ ಪುಣ್ಯಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗುವ ಸಂಪ್ರದಾಯವಿದೆ. ಅಲ್ಲದೆ ಮನೆಯಲ್ಲಿ ತೊಂದರೆ, ಮಕ್ಕಳ ವಿದ್ಯೆ, ಆರೋಗ್ಯ, ಅಭಿವೃದ್ಧಿಯ ಕುರಿತು ಯಾವುದೇ ತೊಂದರೆ ಇದ್ದರೂ ತಾಯಿಯ ಬಳಿ ಕೇಳಿಕೊಂಡರೆ ಪರಿಹರಿಸುತ್ತಾಳೆ. ದೇವಾಲಯದ ಹೊರಾಂಗಣದಲ್ಲಿ ವೀರಭದ್ರ ಹಾಗೂ ನಾಗನ ಗುಡಿ ಇದೆ. ಒಳಾಂಗಣದಲ್ಲಿ ಪಂಜುರ್ಲಿ, ಬೊಬ್ಬರ್ಯ, ಚಿಕ್ಕು ಎಂಬ ತುಳುನಾಡಿನ ದೈವಗಳಿವೆ. ಇಲ್ಲಿ ವಿಶೇಷವಾಗಿ ಗೆಂಡೆ ಸೇವೆ ಕೂಡ ನಡೀತದೆ. ನೀವೀಗ ಈ ಚಿತ್ರಣದಲ್ಲಿ ವಿಡಿಯೋದಲ್ಲಿ ನೋಡಬಹುದು.
ರಾಮಾಯಣದ ಕಾಲದಲ್ಲಿ ರಾವಣನ ಬಂಧುವಾದ ಗುರಾಸುರನು ಪತ್ನಿ ಕುಂಭಮುಖಿ ಹಾಗೂ ತಂಗಿ ಶೂರ್ಪನಖಿಯೊಂದಿಗೆ ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಪತ್ನಿ ಮತ್ತು ಸೋದರಿ ಸಂಚಾರಕ್ಕೆಂದು ಹೊರಟಾಗ ಅದೇ ದಾರಿಯಲ್ಲಿ ಏಕಮುಖವೆಂಬ ಮಹರ್ಷಿಯ ವಿಧವೆ ಪತ್ನಿಯಾದ ಅತಿಪ್ರಭೆ ಎಂಬುವಳು ತನ್ನ ಮಗ ಭವಸುತೆ ಎಂಬುವನೊಂದಿಗೆ ಅದೇ ಮಾರ್ಗದಲ್ಲಿ ತೀರ್ಥಯಾತ್ರೆಗೆ ಹೊರಟುತ್ತಿದ್ದರು. ಶೂರ್ಪನಖಿಯು ಭುವಸುತನ ಸೌಂದರ್ಯಕ್ಕೆ ಮರುಳಾಗಿ ತನ್ನನ್ನು ವಿವಾಹವಾಗುವಂತೆ ಕೇಳಿದಾಗ ಅವನು ನಿರಾಕರಿಸಿದ್ದನು. ಅದರಿಂದ ಕೋಪಗೊಂಡ ಶೂರ್ಪನಖಿ ಅವನನ್ನು ಸಂಹರಿಸುತ್ತಾಳೆ. ಆತನ ತಾಯಿ ತನ್ನ ಮಗನನ್ನು ಕೊಂದದ್ದು ಕುಂಭಮುಖಿ ಎಂದು ತಿಳಿದು ನಿನಗೆ ಮಕ್ಕಳಾಗದಿರಲಿ ಎಂದು ಶಾಪ ನೀಡುತ್ತಾಳೆ. ಪುನಃ ಮನವರಿಕೆಯಾದಾಗ ಶೂರ್ಪನಖಿ ಎಂದು ತಿಳಿದು ನೀನು ಮುಂದೆ ವ್ಯಾಮೋಹ ಒಳಗಾದ ವ್ಯಕ್ತಿಯಿಂದಲೇ ನಿನ್ನ ಸಾವು ಎಂದು ಶಾಪ ಕೊಟ್ಟು ಅಲ್ಲೇ ಹರಿಯುತ್ತಿದ್ದ ಪ್ರಪಾತಕ್ಕೆ ಹಾರುವಳು. ನಂತರ ಶಾಪಗ್ರಸ್ತೆಯಾದ ಕುಂಭಮುಖಿ ನಡೆದ ಘಟನೆಯೆಲ್ಲ ಗುರಾಸುರನಿಗೆ ತಿಳಿಸಿ ಅವನು ಶುಕಾಚಾರ್ಯರ ಬಳಿ ಹೇಳಿದಾಗ ಅವರು ಗರಸುರನಿಗೆ ಒಂದು ಲಿಂಗ ನಿರ್ಮಿಸಿ ಪೂಜಿಸಲು ಮತ್ತು ಕುಂಭಮುಖಿಗೆ ದೇವಿಯನ್ನು ಸ್ಥಾಪಿಸಿ ಪೂಜಿಸಲು ತಿಳಿಸಿದ್ದರು. ಶಂಖಪುರ ಎಂಬಲ್ಲಿ ಗುರಾಸುರನು ಲಿಂಗ ನಿರ್ಮಿಸಿ ಕುಂಭಮುಖಿ ಅದರ ಪಕ್ಕದಲ್ಲಿಯೇ ದೇವಿಯ ವಿಗ್ರಹವನ್ನು ನಿರ್ಮಿಸಿ ಪೂಜಿಸಿದ್ದರು. ಅವರ ಭಕ್ತಿಗೆ ಪ್ರತ್ಯಕ್ಷವಾದ ದೇವಿಯು ಏನೇ ಬೇಕೆಂದಾಗ ಅವಳು ತನ್ನ ಬೇಡಿಕೆಯನ್ನು ಮರೆತು ಬೇರೆ ಬೇಡಿಕೆ ಕೇಳುವಳು. ದೇವಿಯು ವರ ನೀಡಿ ಮಾಯವಾಗುತ್ತಾಳೆ. ನಂತರ ಮನವರಿಕೆಗೊಂಡ ಕುಂಭಮುಖಿಯು ನಾನು ತಪ್ಪು ಮಾಡಿದ್ದೇನಲ್ಲ ಎಂದು ಬೇಸರಗೊಂಡಳು. ನಂತರ ದೇವಿಯು ಅವಳ ತಪ್ಪನ್ನು ಕ್ಷಮಿಸಿ ಹಲವು ಮಕ್ಕಳ ತಾಯಿಯಾಗಿ ದೇವಸ್ಥಾನದ ಕ್ಷೇತ್ರದಲ್ಲಿ ನೆಲೆಸಿರುವಳು. ಹಾಯ್ ಫ್ರೆಂಡ್ಸ್, ಈಗ ನಾವು ಲತಾ ಹೋಟೆಲ್ ಬಂದಿದ್ದೇವೆ. ಇದು 63 ವರ್ಷವನ್ನು ಪೂರೈಸಿ 64ನೇ ವರ್ಷಕ್ಕೆ ಈ ಹೋಟೆಲ್ ಪಾದಾರ್ಪಣೆ ಇದೆ. ನಾವೇನೀಗ ಆರ್ಡರ್ ಮಾಡಬೇಕಷ್ಟೇ. ನಾವು ಆರ್ಡರ್ ಮಾಡಿದ್ದೇವೆ, ಇನ್ನೂ ಐಟಮ್ಸ್ ಬಂದವು. ಇಲ್ಲಿ ಎಲ್ಲ ತರಹದ ಪ್ಲಾಸ್ಟಿಕ್ ಐಟಮ್ಸ್ ಇತ್ತು. ನನ್ನ ಅಪ್ಪ 100 ರೂಪೀಸ್ 2 ಪಾಟ್ ತಗೊಂಡ್ರು. ಇಲ್ಲಿ ಟಾಯ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಚಿಂಟು ಟಾಯ್ಸ್ ಬೇಕಂತ ಹೇಳ್ತಾ ಇದ್ದ, ಹಾಗಾಗಿ 2 ಟಾಯ್ಸ್ ನಾವು ತಗೊಂಡ್ವಿ. ಹಾಯ್ ಫ್ರೆಂಡ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ತಪ್ಪದೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್, ಲವ್ ಯು.